ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋಗೋಣ ನೋಡಿ, ಬಡವರ ಮತಕ್ಕೆ SIR ಕತ್ರಿ ಹಾಕಬಹುದು, ಎಚ್ಚರಿಕೆಯಿಂದ ಇರುವಂತೆ ಸದಾ ಎಚ್ಚರಿಕೆ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ DKG. ಏನ್ ಕತೆ ನೋಡೋಣ. ನೋಡಿ, ಬಡವರ ಮತಗಳನ್ನ ತೆಗೆದುಹಾಕೋದಕ್ಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಮೂಲಕ ಸಂಚು ನಡೆದಿದೆ. ಅದಕ್ಕಾಗಿ ಪ್ರಕ್ರಿಯೆ ಮುಗಿಯುವವರೆಗೂ ಸದಾ ಎಚ್ಚರಿಕೆಯಿಂದ ಇರುವುದಕ್ಕೆ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದ ಏಜೆಂಟರಿಗೆ ಸೂಚಿಸಲಾಗಿದೆ ಅಂತ ಹೇಳಿರೋದು DKG. ಇಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ SIR ಎಂಟ್ರಿ ಕೊಟ್ಟು ಏನೆಲ್ಲ ಆಗೋಗಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡೇ ಈ ರೀತಿಯಾದಂತಹ ಡಿಸಿಷನ್ಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ನೋಡಿ, ಇಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದ ಏಜೆಂಟರಿಗೆ ಸೂಚಿಸಲಾಗಿದೆ ಅಂತ ಉಪಮುಖ್ಯಮಂತ್ರಿ DKG ಹೇಳಿದ್ದಾರೆ. ಇನ್ನು ನಿನ್ನೆ ಮಾತನಾಡಿದಂತಹ DKG, ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಪ್ರತಿಯೊಬ್ಬರು ತಮ್ಮ ವಿವರವನ್ನ ಸಲ್ಲಿಸಬೇಕು, ಇಲ್ಲದಿದ್ರೆ ಮತದಾನದ ಹಕ್ಕು ಕಳೆದುಕೊಳ್ಬೇಕಾಗತ್ತೆ. ಅದರಲ್ಲೂ ಬಡವರ ಮತದಾನದ ಹಕ್ಕು ಕಳೆದುಕೊಂಡ್ರೆ ಈ ಪಿಂಚಣಿ, ಗೃಹಲಕ್ಷ್ಮಿ ಏನೆಲ್ಲ ಫೆಸಿಲಿಟಿ ಸಿಗಬೇಕು ಅವೆಲ್ಲದಕ್ಕೂ ಕೂಡ ಕತ್ರಿ ಬೀಳುತ್ತೆ ಜೋಪಾನ ಅಂತ ಹೇಳಿದ್ದಾರೆ. ಜೊತೆಗೆ ಈ ವೇಳೆ ಪ್ರತಿಯೊಬ್ಬರು ತಮ್ಮ ವಿವರವನ್ನ ಸಲ್ಲಿಸಬೇಕು, ಇಲ್ಲದಿದ್ರೆ ಮತದಾನದ ಹಕ್ಕು ಕಳೆದುಕೊಳ್ಬೇಕಾಗತ್ತೆ. ಬಡವರ ಮತದಾನದ ಹಕ್ಕು ಕಳೆದುಕೊಂಡ್ರೆ ಪಿಂಚಣಿ, ಗೃಹಲಕ್ಷ್ಮಿ ಸೇರಿದಂತೆ ಹಲವು ಸೌಲಭ್ಯಗಳಿಂದ ಪಾಪ ವಂಚಿತರಾಗ್ತಾರೆ. ಅದಕ್ಕಾಗಿಯೇ ಪಕ್ಷದ ಜನಪ್ರತಿನಿಧಿಗಳು ಕಾರ್ಯಕರ್ತರಿಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಈ ಕುರಿತಂತೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ತನಗೆ ಅನುಕೂಲವಾಗುವಂತಹ ರೀತಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದೆ ಎನ್ನುವಂತಹ ಆರೋಪಗಳು ಇರೋದ್ರಿಂದ ಮತದಾರರನ್ನ ಹೊರನೂಕುವಂತ ಕೆಲಸಕ್ಕೆ ಪ್ರಜಾಸತ್ತಾತ್ಮಕವಲ್ಲದ ವೈಜ್ಞಾನಿಕ ಪ್ರಕ್ರಿಯೆಯಿಂದ ರಾಜ್ಯದ ಮತದಾರರ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡಿಬಿಡ್ಬೋದು. ಹಾಗಾಗಿ ಕಾಂಗ್ರೆಸ್ ಇದನ್ನ ರಕ್ಷಿಸಬೇಕಿದೆ ಎಂದಿದ್ದಾರೆ. ಈಗಾಗಲೇ SIR ಹಾಗೂ ಅದರ ಪರಿಣಾಮಗಳ ಕುರಿತು ಚರ್ಚಿಸಲಾಗಿದೆ. ವಿವಿಧ ಸಂಘಟನೆಗಳ ಜೊತೆ ನಡೆದಂತ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನು ಆಧರಿಸಿ SIR ಬಗ್ಗೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆಯ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಬಹಳಷ್ಟು ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನ ಇಲ್ಲಿ DKG ಯಾವ ರೀತಿಯಾಗಿ ವಹಿಸ್ತಾ ಇದ್ದಾರೆ, ಜೊತೆಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಜಾಗೃತರಾಗಿರಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಕೊಡಿ, ಇಲ್ಲಾಂದ್ರೆ ನಿಮ್ಗೇನೇನು ಫೆಸಿಲಿಟಿ ಸಿಗುತ್ತೋ ಮತದಾರರ ಒಂದು ಪಟ್ಟಿಯಿಂದ ನಿಮ್ಮನ್ನು ಕೈ ಬಿಟ್ಬಿಟ್ರೆ ನಿಮ್ಗೇನೆಲ್ಲ ಫೆಸಿಲಿಟಿ ಸಿಗಬೇಕಾಗುತ್ತೋ ಅದು ಸಿಗಲ್ಲ ಅನ್ನುವಂಥ ಎಚ್ಚರಿಕೆಯ ಜೊತೆಗೆ BJPಲಿ ಯಾವ ಗೇಮ್ ಪ್ಲಾನ್ ಬೇಕಾದರೂ ಮಾಡಬಹುದು ಅನ್ನುವಂತಹ ಒಂದು ಪರೋಕ್ಷ ಸಂದೇಶವನ್ನ ಕೂಡ ಇಲ್ಲಿ ರವಾನೆ ಮಾಡಿರೋದು. ಇದೆಲ್ಲದಕ್ಕೂ ಕಾರಣ ವೆಸ್ಟ್ ಬೆಂಗಾಲ್ ಹಾಗೂ ಇತರೆ ಕಡೆ SIR ಬಂದ ಮೇಲೆ ಏನೆಲ್ಲ ಆಯಿತು ಅನ್ನೋದ್ರ ಕಡೆ ಈಗ ಕಾಂಗ್ರೆಸ್ ತನ್ನ ಒಲವನ್ನ ಇಟ್ಟಿದೆ, ಒಂದು ಎಚ್ಚರಿಕೆಯ ಕಣ್ಣನ್ನ ಇಟ್ಟಿದೆ. ಇನ್ನು ಕಾಂಗ್ರೆಸ್ ವಿಶೇಷ ಸಭೆ ಕೂಡ ಇರುತ್ತೆ ನಾಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SIR ಪ್ರಕ್ರಿಯೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆ ಕುರಿತಂತೆ ಚರ್ಚಿಸುವುದಕ್ಕೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಇದೇ 24ರಂದು ಸಂಜೆ 4ಕ್ಕೆ ದೇವನಹಳ್ಳಿ ಬಳಿಯ ಹೋಟೆಲ್ನಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಸಚಿವರು, ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು 2023 ಹಾಗೂ 24ರ ವಿಧಾನಸಭೆ, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದವರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸಭೆಯಲ್ಲಿ ಭಾಗವಹಿಸುವರು. ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಎಐಸಿಸಿ ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ SIR ಇನ್ನೇನು ಪ್ರಕ್ರಿಯೆಗಳ ಆರಂಭವಾಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಡೆತಡೆಗಳು ಬಂದ್ರು ಮತದಾರರು ತಮ್ಮ ಹಕ್ಕುಗಳನ್ನ ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಅಂತ ಮತದಾರರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರೆ ಕಾಂಗ್ರೆಸ್ ಈ ಬಗ್ಗೆ ತೀಕ್ಷ್ಣವಾಗಿ ಅಲರ್ಟ್ ಆಗಿರುತ್ತೆ ಅನ್ನುವಂತಹ ಒಂದು ಸಂದೇಶವನ್ನ ಇಲ್ಲಿ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದು SIR ಸುದ್ದಿ ಆದ್ರೆ ಮುಂದಿನ ಸುದ್ದಿ ಏನು ಅಂತ ನೋಡ್ತಾ ಹೋಗೋಣ. ಖರ್ಗೆ HDD ಪುನರಾಯ್ಕೆ ಯಾವ ವಿಚಾರದಲ್ಲಿ ನೋಡ್ತಾ ಹೋಗೋಣ.